ನಮಸ್ಕಾರ ಕೇಳುಗರೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಮರ್ಚೇಡ್ ಗ್ರಾಮದ ರಾಮಣ್ಣ ಮಾಸ್ತರ್ ಅಂತ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರು ಬಯಲಾಟದ ಮಾಸ್ತರ್ ಅಂತಲೇ ಹೆಸರುವಾಸಿಯಾಗಿದ್ದಾರೆ ರಾಯಚೂರಿನಲ್ಲಿ. ಈಗಾಗಲೇ ಸಾಕಷ್ಟು ನಾಟಕಗಳಿಗೆ ನಿರ್ದೇಶನ ಮಾಡಿ ಬಯಲಾಟ ಹಳ್ಳಿಗೆ ಹೋಗಿ ಬಯಲಾಟವನ್ನು ಆಡಿಸುವಂಥ ಒಂದು ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಹಿರಿಯರಾಗಿರ್ತಕ್ಕಂಥ ರಾಮಣ್ಣ ಮಾಸ್ತರ್ ಅವರು ಇವತ್ತು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರು ತಮ್ಮ ಮನದಾಳದ ಮಾತುಗಳನ್ನು ನಮ್ಮ ಆಕಾಶವಾಣಿ ಜೊತೆ ಹಂಚಿಕೊಳ್ತಾರೆ. ನಮಸ್ಕಾರ ರಾಮಣ್ಣ ಮಾಸ್ತರ್ ಅವರೇ. ನಮಸ್ಕಾರ ಸರ್. ಸ್ನೇಹಿತರೆ, ಬಯಲಾಟ ಅನ್ನುವಂಥದ್ದು ಎಲ್ಲರಿಗೆ ಗೊತ್ತಿರ್ತದೆ. ಬಯಲಾಟ ಅಂತಾರೆ, ಅದಕ್ಕೆ ದೊಡ್ಡಾಟ ಅಂತ ಕೂಡ ಅಂತ ಕರಿತಾರೆ. ಕರಾವಳಿಯಲ್ಲಿ ಯಕ್ಷಗಾನ ಅಂತ ನಾವು ಕರಿತೀವಿ, ಬಯಲು ಸೀಮೆಯಲ್ಲಿ ದೊಡ್ಡಾಟ ಅಂತ ನಾವು ಕರಿತೀವಿ. ಕರಾವಳಿಯಲ್ಲಿ ಇವತ್ತು ನಾವು ಯಕ್ಷಗಾನವನ್ನು ತುಂಬ ಸಿನಿಮಾಗಳಲ್ಲಿ ನಾವು ನೋಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಅಷ್ಟು ಬೆಳೆದಿದೆ. ಆದರೆ ಬಯಲಾಟ ಈ ಒಂದು ಯಕ್ಷಗಾನ ಥರ ಬಯಲಾಟವನ್ನು ಒಂದು ಮುನ್ನೆಲೆಗೆ ತಂದು ಜನಮಾಸಕ್ಕೆ ತಲುಪಿಸುವಂಥ ಒಂದು ಕಾರ್ಯದಲ್ಲಿ ಸ್ವಲ್ಪ ಹಿಂದೆ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸಂದರ್ಭದಲ್ಲಿ ಈ ಬಯಲುಸೀಮೆಯಲ್ಲಿ ಆಡ್ತಕ್ಕಂಥ ಈ ಪೌರಾಣಿಕ ಕಥೆಗಳನ್ನು ರಂಗದ ಮೇಲೆ ಆಡುವಂಥ ಒಂದು ಬಯಲಾಟ, ದೊಡ್ಡಾಟ ನಿಜಕ್ಕೂ ಇದು ಬೆರಗು ಮೂಡಿಸುವಂಥ ಒಂದು ಆಟ ಅಥವಾ ಬೆರಗು ಮೂಡಿಸುವಂಥ ಕಲೆ ಅಂತ ಹೇಳ್ಬೋದು. ಹಳ್ಳಿಯಲ್ಲಿರ್ತಕ್ಕಂಥ ಅಲ್ಲಿನ ಜನ ಅವರಿಗೆ ಪಾತ್ರಗಳನ್ನು ಕೊಟ್ಟು ಸನ್ನಿವೇಶಕ್ಕೆ ತಕ್ಕಂತೆ ನಟನೆ ಮಾಡುವ ಮೂಲಕ ಈ ಬಯಲಾಟವನ್ನು ಆಡಿಸ್ತಾರೆ ಹಳ್ಳಿಗಳಲ್ಲಿ. ಈಗಲೂ ಕೂಡ ಪೌರಾಣಿಕ ಕಥೆಗಳು, ಜಾತ್ರೆಗಳಲ್ಲಿ ಮತ್ತು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಲ್ಲಿ ಈ ಆಟವನ್ನು ಆಡ್ತಾರೆ. ಈ ಒಂದು ಸಂದರ್ಭದಲ್ಲಿ ರಾಮಣ್ಣ ಮಾಸ್ತರ್ ಅವರು ಬಯಲಾಟದ ನಿರ್ದೇಶಕರವರು. ಪ್ರತಿ ಹಳ್ಳಿಗೆ ಹೋಗಿ ಬಯಲಾಟವನ್ನು ಆಡಿಸಿ ಹಳ್ಳಿಯಲ್ಲಿರ್ತಕ್ಕಂಥ ಜನರನ್ನು ಉರಿದುಂಬಿಸುವ ಕೆಲಸದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವತ್ತು ತಮ್ಮ ಅನಿಸಿಕೆ ಹಂಚಿಕೊಳ್ತಾರೆ. ರಾಮಣ್ಣ ಅವರ ನಮಸ್ಕಾರ. ಕಾರ್ಯಕ್ರಮ ನಮಸ್ಕಾರ ಸರ್. ಹೇಗಿದ್ದೀರಿ? ಆರಾಮಿದ್ದೀವಿ ಸರ್. ಆರಾಮಿದ್ದೀವಿ. ತಾವು ಹಿರಿಯರಿದ್ರಿ. ಈ ಬಯಲಾಟದ ವಿಷಯಕ್ಕೆ ಬಂದಾಗ ಈಗ ಬಯಲಾಟವನ್ನು ಆಡುವಂಥ ಮತ್ತು ಆಡಿಸುವಂಥ ಪ್ರಕ್ರಿಯೆಯಲ್ಲಿ ನೀವು ಮುನ್ನೆಲೆಗೆ ಬರ್ತೀರಿ. ಯಾಕಂದರೆ ಈಗಿನ ಸಂದರ್ಭದಲ್ಲಿ ಆಧುನಿಕತೆ ತುಂಬ ಬೆಳೆದಿದೆ. ಬಯಲಾಟ ಅನ್ನುವಂಥದ್ದು ಒಂದು ಪೌರಾಣಿಕ ನಾಟಕ, ಪೌರಾಣಿಕ ಕಲೆ. ಇದು ಹಿನ್ನೆಲೆಗೆ ಸರಿತಾ ಇದೆ ದಿನೇ ದಿನೇ. ಆದರೂ ಕೂಡ ನೀವು ಇಷ್ಟು ವಯಸ್ಸಾದರೂ ಕೂಡ ಹಳ್ಳಿಗಳಿಗೆ ಹೋಗಿ ಬಯಲಾಟವನ್ನು ಆಡಿಸುವಂಥದ್ದು ಮತ್ತು ಬಯಲಾಟವನ್ನು ಕಲಿಸುವಂಥ ಒಂದು ಕೆಲಸದಲ್ಲಿ ನೀವು ಇನ್ನೂ ತೊಡಗಿಸಿಕೊಂಡಿದ್ದೀರಿ. ನಿಜವಾಗ್ಲೂ ತಮ್ಮ ಒಂದು ಸೇವೆಗೆ ನಿಜವಾಗ್ಲೂ ತುಂಬಾ ಗರ್ವ ಪಡ್ತಕ್ಕಂಥ ವಿಚಾರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಿಮಗೆ ಬಯಲಾಟ ಆಡಿಸ್ಬೇಕು, ನಾನು ಬಯಲಾಟದಲ್ಲಿ ನಾನು ಜನಗಳಿಗೆ ಬಯಲಾಟವನ್ನು ಕಲಿಸ್ಬೇಕು ಅಂತ ನಿಮ್ಗೆ ಯಾವಾಗಿಂದ ಬಂತು? ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಯಾಕಂದರೆ ಇವಾಗ ಚಿಕ್ಕಂದಿನಿಂದ ನಾವು ಇದೇ ಒಂದು ಬಯಲಾಟದ ಮೇಲೆ ಆಸಕ್ತಿ. ನಮಗೆ ಪಕ್ಕದ ಅಲ್ಲಲ್ಲಿ ಆಟ ಆಡ್ತಿದ್ರು ಸರ್, ಬಯಲಾಟ ಅಂತೇಳಿ. ನಾವು ನೋಡೋಕೆ ಹೋಗ್ತಿದ್ವಿ. ನೋಡೋಕೆ ಹೋದರೆ ಬಹಳ ಇಚ್ಛೆ ಇತ್ತು ಸರ್ ಅದ್ರ ಮ್ಯಾಗ. ನಮ್ಗೆ ಆಸಕ್ತಿ ಮೂಡಿತು. ಅದ್ರ ಉದ್ದೇಶದಿಂದ ನಾವು ಈ ಕಲೆಯನ್ನು ಕಲಿತ್ರೆ ನಮಗೆ ಮಾನ್ಯತೆ ಇರ್ತದಲ್ಲ, ಗೌರವ ಇರ್ತದ ಅಂತೇಳಿ ಕಿಸಿ ನಾವು ಅದರ ಮೇಲೆ ಇಚ್ಛೆ ಪಟ್ಟು ಆಮೇಲೆ ಅದರೊಳಗೆ ಚಿಕ್ಕ ಪಾತ್ರ ಮಾಡಿದ್ವಿ. ಇವರಿಗೆ ಮತ್ತೆ ಮಾತು ಕಲಿಸ್ಕೊಂತ ನಾನು ಓದಿದ್ದು 4ನೇ ಕ್ಲಾಸು ಓದಿದ್ರೆ ಮತ್ತೆ ತುಂಬ ನಮ್ಮಪ್ಪನವರು ಏನಂತಂದರೆ ಅಪಂಡಕ್ಸ್ ಇತ್ತು ಅವನಿಗೆ. ಅವ್ರಿಗೆ ಅಪಂಡಕ್ಸ್ ಇತ್ತಂದರೆ ಅವ್ರು ಕೆಲಸ ಮಾಡೋದು ಆಗ್ತಿದ್ದಿಲ್ಲ. ಅದ್ರ ಉದ್ದೇಶದಿಂದ ನನ್ನ ಸಾಲಿ ಬಿಡಿಸಿಬಿಟ್ರಿ. ಸಾಲಿ ಬಿಡಿಸ್ಬಿಟ್ಟು ಕಳಿಸಿ ಒಕ್ಕಲ್ತನ ಮಾಡಕತ್ತಿದ್ವಿ ರೀ. ಒಕ್ಕಲ್ತನ ಮಾಡ್ಕೊಂತ ಮತ್ತು ಈ ಬಯಲಾಟ ಭಜನ ಇವೆಲ್ಲ ಮಾಡ್ಕೊಂತ ಬಂದಿವಿ. ಬರ್ತಾ ನಮಗೆ ಮತ್ತೆ ಆಮೇಲೆ ಮ್ಯಾರೇಜೂ ಆಯಿತು. ಮ್ಯಾರೇಜಿನ ಆದ್ಮ್ಯಾಗ ನಮಗೆ 7 ಮಂದಿ ಮಕ್ಕಳು ರೀ. ಒಂದು ಬಡ ರೀತಿಯಲ್ಲಿ ನಾವು ಬದುಕಂತ ಬಂದೀವಿ ರೀ. ಅದರ ಉದ್ದೇಶದಿಂದ ಆದಾಗಿನ ಇದುವರೆಗೆ ನಮಗೆ ಆ ಕಲೆನ ಮರೆಯೋದು ಆಗ್ಬೋಲ್ರಿ. ಅದಕ್ಕಂದ್ರೆ ದೊಡ್ಡ ಕಲೆ ಅಂಥ ಕಲೆ ಮರೆಯೋಕೆ ಆಗ್ಬೋದು ನಮ್ಗೆ. ಅದರ ಸಲುವಾಗಿ ಈ ಒಂದು ಕಲೆನ ಮುಂದಕ್ಕೆ ತರಬೇಕು. ನಮ್ಮ ಅಪ್ಪನವ್ರು ಅದರಲ್ಲ, ಗೌರ್ಮೆಂಟ್ ಅದ ನಮ್ಗೆ ಮುಂದೆ ತರಬೇಕು, ಯಾಕೆ ಹಿಂದುಳಿಸ್ಬೇಕು ಅದನ್ನು ಅಂತೇಳಿ ಇದುವರೆಗೆ ನಾವು ಇದು ಮಾಡ್ಕೊಂಡು ಬಂದೆ. ಈಗ ನಮಗೆ ಏಜು 74 ರೀ. 74 ವರ್ಷ ರೀ. ಆದಾಗ ದೇವರು ನಮ್ಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೀವಿ ಸರ್. ನಿಜವಾಗ್ಲೂ ತಾವು ಹಿರಿಯರು ತುಂಬ ವರ್ಷಗಳಿಂದ ಈ ಬಯಲಾಟವನ್ನು ಆಡಿಸ್ತಾ ಜನಗಳಲ್ಲಿ ಜಾನಪದ ಕಲೆಗಳ ಬಗ್ಗೆ ಅರಿವನ್ನು ಮೂಡಿಸ್ತಾ ಈ ವಿಶೇಷವಾಗಿ ದೊಡ್ಡಾಟ ಬಯಲಾಟದ ಬಗ್ಗೆನೇ ಜನಗಳಿಗೆ ಒಂದು ಕಲೆಯ ಮಹತ್ವ ಬಗ್ಗೆ ತಿಳಿಸ್ತಾನೆ ಇವತ್ತು ನೀವು ಬೆಳೀತಾ ಬಂದಿದ್ದೀರಿ. ಹಳ್ಳಿಗಳಲ್ಲಿ ನಿಮ್ಮ ಹೆಸರು ಹೇಳಿದ್ರೆ ಸಾಕು, ರಮಣ ಮಾಸ್ಟರ್ ಅಂತಂದ್ರೆ ಬಯಲಾಟದ ಮಾಸ್ತರ, ನಮ್ಮೂರಿಗೆ ಬಂದಿದ್ದ ಚಲೋ ಕಲಿಸ್ತಾನ ಅನ್ನುವಂಥ ಮಾತು ಹೇಳ್ತಾರೆ ಹಳ್ಳಿಯಲ್ಲಿ. ಈಗ ರಾಮಣ್ಣ ಅವರೇ, ನೀವು 74 ವರ್ಷ, ಈಗಲೂ ಕೂಡ ಬಯಲಾಟ ಕಲಿಸ್ತಾ ಇದ್ರಿ? ಈಗ ಮೊನ್ನೆ ಇದು ದೇವದುರ್ಗ ತಾಲೂಕು ಚಿಕ್ಕಬೂದರ್
ಅಂತ ಅದ್ರಿ ಸರ್. ದೇವಿಕತೆ ದೇವಿಕತೆನ ಅಲ್ಲಿ ಹಾಡಿಸಿ ಬಂದಿವ್ರಿ. ಭಾಳ ವಿಜೃಂಭಣೆಯಿಂದ ಆಯ್ತು ರೀ ಅದು. ಎಲ್ಲರೂ ಮೆಚ್ಕೊಂಬಿಟ್ರಿ ಅಲ್ಲಿ. ಪಕ್ಕ ಚೆನ್ನಾಗಿ ಕಲಿಸ್ತಾನ, ಕುಣಿತ ಕಲಿಸ್ತಾನ, ಗಂಡ ಪಾತ್ರ ಕುಣಿತ, ಹೆಣ್ಣು ಪಾತ್ರ ಕುಣಿತ, ಆಮೇಲೆ ಮತ್ತೆ ತಾಳದ ಲಯ, ಆಮೇಲೆ ರಾಗ ರಸನೆ. ಬೇಸನಪ್ಪ ಮಾಸ್ತರ್ ಬೇಸನ ಅಂತೇಳಿ ಅವರು ಇಚ್ಛೆಪಟ್ಟು ಚೆನ್ನಾಗಿ ಆಡ್ಕೊಂಡ್ರಿ. ಸುತ್ತಮುತ್ತ ಬಂದು ನೋಡಿದವ್ರು ನಮಗೆ ಪರವಾಗಿಲ್ಲಪ್ಪ ಮಾಸ್ತರ, ನಿನಗೆ ಎಷ್ಟು ವಯಸ್ಸಾಯ್ತು ಅಂದರೂ ನೀನು ಹಂಗೆ, ನೀನು ಸ್ವರಂಗಿ ಅದ, ನೀನು ಹಾಡಿಕೆ ಹಂಗೆ ಅದ ಒಪ್ಕೊಂಡ್ರಿ ಸರ್. ಈ ಬಯಲಾಟದಲ್ಲಿ ವಿಶೇಷವಾಗಿ ಹೆಣ್ಣು ಪಾತ್ರವನ್ನು ಗಂಡಸರೇ ಮಾಡ್ತಕ್ಕಂಥದ್ದು ನಾನು ನೋಡಿದ್ದೇನೆ ಸರ್. ಅದು ಹೇಗೆ ಮಾಡಲಾಗುತ್ತೆ? ಮತ್ತು ಈಗ ಅವ್ರಿಗೆ ತರಬೇತಿ ಕೊಡಬೇಕಾಗತ್ತೆ, ಅವ್ರಿಗೆ ತುಂಬಾನೇ ಪ್ರಾಕ್ಟೀಸ್ ಮಾಡಿಸ್ಬೇಕಾಗುತ್ತೆ, ಮಾಡ್ಬೇಕಾಗುತ್ತೆ. ಹೆಂಗೆ ಮಾಡ್ತೀರಿ ಸರ್? ಅದೊಂದು ಏನಂತಂದರೆ ಹೆಣ್ಣು ಪಾತ್ರ ಅಂದರೆ ಭಾಳ ಅದು, ಯಾಕಂದರೆ ನೋಡಕ್ಕೆ ಭಾಳ ಇಷ್ಟಪಡ್ತಾರೆ. ಯಾಕಂದರೆ ಹೆಣ್ಮಕ್ಳು ನೋಡೋಕೆ, ಯಾಕಂದರೆ ಅಲ್ಲಿ ಶೋಕ ಮಾಡೋದಾಗಿರ್ತದೆ. ಅವರು ಯಾಕಂದರೆ 33 ಕೋಟಿ ದೇವತರು, 66 ಕೋಟಿ ರಾಕ್ಷಸರು. ಈ ರಾಕ್ಷಸರು ಒಂದೊಂದು ಕಥೆಯಲ್ಲಿ ಸೆರೆ ಹಿಡಿತಾರೆ ಅವ್ರನ್ನ. ಯಾರನ್ನ? ದೇವೇಂದ್ರನ, ಶಚಿನ, ರಂಭ, ಊರ್ವಶಿನ ಸೆರೆ ಹಿಡಿದಾರಲ್ಲ. ಅಯ್ಯಯ್ಯೋ ಈ ಪಾಪ ಹೆಂಗೆ ಓಡಾಡಿಸ್ತಾರಲ್ಲ ಪಾಪ ಹೆಣ್ಮಕ್ಳು, ನಮ್ಮಂಗೆ ಹೆಣ್ಮಕ್ಳು ಹೆಂಗೆ ಓಡಾಡಿಸ್ತಾರಲ್ಲ ಇವ್ರಿಗೆ, ಪಾಪ ಇವ್ರಿಗೆ ಧರ್ಮಲ್ಲ ಇದು ಅಂತೇಳಿ ಅವರೊಂದು ಭಾವನಾ ರೀತಿಯಿಂದ ಇಚ್ಛೆ ಪಟ್ಟು ನೋಡ್ತಿರ್ತಾರೆ ಸರ್. ಅಲ್ಲಿ ನಾವು ಕಲೆ ಏನು ತೋರಿಸ್ಬೇಕಂದ್ರೆ ಕುಂತು ಶೋಕ ಬಂದಾಗ ಹೆಂಗೆ ಮಾಡಬೇಕು, ಕೈ ಭಾವನೆ ಹೆಂಗಿರ್ಬೇಕು, ಅಲ್ಲಿ ಪ್ರತಿ ಅವ್ರಿಗೆ ಉತ್ತರ ಏನು ಕೊಡಬೇಕು, ಹಾವಭಾವ ಹೆಂಗೆ ಅಂತೇಳಿ ಅವೆಲ್ಲ ತೋರಿಸ್ತೀವಿ ರೀ. ಮತ್ತು ಕುಂತು ಹಾಡ ಬಂದ ಬೈಠಕದಲ್ಲಿ ಆ ಪದಗಳನ್ನೇ ಬೇರೆ ಇರ್ತವೆ ಸರ್. ಅವು ಸೈನೇ ಬೇರೆ, ಅದು ಹಲಾಪ್ ಮಾಡೋದಿರ್ತದೆ ಸರ್ ಅಲ್ಲಿ. ಹಾಗಾಗಿ ಮೊದಲು ನಾನು ಪಾತ್ರ ಮಾಡಿದ್ದೆ ಹೆಣ್ಣು ಪಾತ್ರ ಸರ್. ನಾನು ನೀವೇ ಹೆಣ್ಣು ಪಾತ್ರ ಮಾಡಿ ಕನಿಷ್ಠ ಅಂದ್ರೆ ಒಂದು 10-15 ಸಲ ಆಡಿದ್ದೀವಿ ಸರ್. ಆಡಿಗೆಸಿ ಆಮೇಲೆ ಜಗರ್ಕಲ್ಲವರು ಬಂದು ನಮ್ಮನ್ನು ಕರ್ಕೊಂಡು ಹೋದ್ರಿ. ಒಂದು ಸಾಕಪ್ಪ, ನೀನು ಬಯಲಾಟ ಆಡೋದು ಸಾಕು, ಆಮೇಲೆ ನೀನು ಏನು ಮಾಡ್ತಿದ್ದಪ್ಪ ಅಂದರೆ ಇವಾಗ ಆಡ್ಸೋಕೆ ಶುರು ಮಾಡ್ರಿ ಅಂತೇಳಿ ಯಜಮಾನ್ರು, ನಮ್ಮ ಊರಾಗ ಯಜಮಾನ್ರು ಅಂದರು. ನಮ್ಗೆ ಏನು ತಿಳಿತಿದ್ರಿ, ಮತ್ತು ಇನ್ನು ಚಿಕ್ಕ ವಯಸ್ಸದ, ಒಂದು 20-24 ವರ್ಷ ವಯಸ್ಸಿತ್ತು ರೀ. ನಮ್ಗೇನು ತಿಳಿತಿದ್ರಿ ಅಂತ ನಾವು ಅಂದ್ವಿ. ಇಲ್ಲ, ತಿಳಿದು ಬೆಳೆಯೋದೇನಿಲ್ಲ, ರಾಗ ರಚನೆ ಬೇಸೋದ ನಿನ್ನಲ್ಲಿ, ಶೈನು ಬೇಸೋದ, ಆರಾಮ್ಸಿ ನೀನು ಆಡಿಸ್ತಿದ್ದಿ. ಮತ್ತು ಯಾರನ್ನ ಬಂದು ಏನನ್ನು ಕೇಳಿದ್ರು ಉತ್ತರ ಏನು ಕೊಡಬೇಕು, ತಿಳಿದಂಥ ಮಾತುಮರು ಬರ್ತಾರೆ, ಬಂದು ಯಾವುದನ್ನು ಕೇಳಿದ್ರೆ ಏನಂತ ಹೇಳ್ಬೇಕು ಅಂತೇಳಿ ನಾವು ಅಂದ್ವಿ. ಅದೆಲ್ಲ ಕೇಳೋದು ಪಡೋದು ಬಿಡು, ಆಮೇಲೆ ನಾವು ನೋಡ್ಕೊಂತೀವಿ. ಮತ್ತು ನೀನು ಮೊದಲು ಆಡ್ಸೋಕೆ ರೆಡಿ ಆಗಂತಂದ್ರೆ ಊರಾಗ ಮಹಿಷಾಸುರ ಮರ್ದನ ಅಂತೇಳಿ ಆಡಿಸಿದ್ರು ಸರ್. ಆಡಿಸಿದ್ಮ್ಯಾಗ ಆಮೇಲೆ ಜಗರ್ಕಲ್ಲವ್ರು ಕರ್ಕೊಂಡು ಹೋದರು. ಅಲ್ಲಿ ವಿರೋಚನ ಕಥೆ ಅಂತೇಳಿ ಅಲ್ಲಿ ಕಲಿಸಿ ಅಲ್ಲಿ ಆಡಿಸಿದ್ರು. ಅಲ್ಲಿಂದ ದೇವಸೂಗೂರು, ಮಾರ್ಚೇಡು, ಮತ್ತು ಹೊಸಪೇಟೆ, ಮತ್ತು ಈ ಕಡೆ ಯಕ್ಲಾಸ್ಪುರ, ಯರಮರಾಸು, ಮತ್ತು ಇನ್ನು ಯಾದವ ತಾಲೂಕಿನ ಎಲ್ಲ ಹಳ್ಳಿಗಳಿಗೂ ಹೋಗಿರಿ. ಹೌದು ಸರ್, ರೈತರು ಸುತ್ತಮುತ್ತ ಎಲ್ಲ ಹಳ್ಳಿಗಳಿಗೆ ಹೋಗಿ ನಾವು ಎಲ್ಲ ಬಯಲಾಟವನ್ನು ಕಲಿಸಿ ಮತ್ತು ಆಡಿಸಿ ಅವರು ಒಪ್ಪಿ ಮೆಹರವಾಗಿ ಅವರು ಒಪ್ಪಂಗ ಮಾಡಿ ಮತ್ತು ಜನನೂ ಸಂತೋಷ ಪಟ್ಟಾರ. ಯಾರು ನಮಗೆ ಅಲ್ಲಂತ ಅಂದಿಲ್ಲ ಸರ್. ಹಿಂಗಾಗಿ ನಾವು ಇದು ಯಾಕಂದರೆ ಮುಂದಕ್ಕೆ ತರಲೇಬೇಕು ಅಂತ ಒಂದು ಇಷ್ಟಪಟ್ಟು ಇವತ್ತಿನ ದಿವಸ ನಿಮ್ಮಲ್ಲಿ ಕಡೆಯಿಂದ ಕೇಳಿಕೊಳ್ಳುತ್ತೀವಿ. ಹಾಡಿಗೆ ತಕ್ಕಂತೆ ಲಯ ತಾಳ ಇದ್ದಾಗ ಬಯಲಾಟಕ್ಕೆ ಒಂದು ಸೊಬಗು ಬರ್ತದೆ ಅಂತ. ಈಗ ಹೆಣ್ಣು ಪಾತ್ರ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿನೇ ಬೇರೆ ಇರುತ್ತೆ, ಗಂಡು ಪಾತ್ರಕ್ಕೆ ಮ್ಯೂಸಿಕ್ ಬೇರೆ ಇರುತ್ತೆ, ತಾಳಗಳು ಬೇರೆ ಇರುತ್ತೆ, ಅದಕ್ಕೆ ತಕ್ಕಂತ ಸಂಗೀತ ಬೇರೆ ಇರುತ್ತೆ. ಈಗ ನೀವು ಬಯಲಾಟವನ್ನು ಕಲಿಸುವಾಗ ಏನೇನು ತೊಂದರೆಗಳಾಗ್ತಿದ್ವು ಅಂತ? ಯಾಕಂದ್ರೆ ಪುರುಷರೇ ಹೆಣ್ಣು ಪಾತ್ರ ಮಾಡ್ತಿದ್ರು, ಪುರುಷರೇ ಬೇರೆ ಬೇರೆ ಪಾತ್ರಗಳು ಮಾಡ್ಬೇಕಾ ಸಂದರ್ಭ ಬಂದಾಗ ಏನು ತೊಂದರೆಗಳಾಗ್ತಿತ್ತು? ತೊಂದರೆಗಳಂದ್ರೆ ನೋಡ್ರಿ, ಇವಾಗ ಯಾವುದೇ ಆಗಲಿ ತಾಳ ಲಯಬದ್ಧವಾಗಿ ಕುಣಿತ ಅಲ್ಲಿ ಕುಣಿಬೇಕು. ಆ ಕುಣಿತ ತಪ್ಪಿದ್ರೆ ಮಾತ್ರ ನಾವು ನಿರಬಿಲ್ಲ ತೋರಿಸಿರ್ಬೇಕಾಗ್ತದೆ ಅಲ್ಲಿ. ನಾವೇ ಹೆಂಗೆ ಮಾಡಬೇಕು, ಈ ಹೆಜ್ಜೆ ಹಿಂಗೆ ಹಾಕ್ಬೇಕು, ಈಗ ಹೆಜ್ಜೆ ಹಿಂಗೆ ಹಾಕ್ಬೇಕು. ಮತ್ತು ಇಲ್ಲಪ್ಪ ಅಂದ್ರೆ ರೌಂಡ್ ಬರೋದು ಅವ್ರಿಗೆ ಇಲ್ಲಿಂದ ಇಲ್ಲಿಗೆ ಆಗಿರ್ಬೇಕು, ಇಲ್ಲಿಂದ ಇಲ್ಲಿಗೆ ಆಗಿರ್ಬೇಕು ಅಂತೇಳಿ ಈ ರೀತಿ ಹಾಗೆ ತೋರಿಸಿ ಅವ್ರನ್ನ ಲೈನ್ಗೆ ತರ್ತೀವಿ. ತಂದು ಆಮೇಲೆ ಅವ್ರಿಗೆ ಹಾವಭಾವಗಳೆಲ್ಲ ತೋರಿಸ್ತೀವಿ ರೀ. ಪದ ಹಾಡೋ ಒಂದು ಸಮಯದಲ್ಲಿ ಹೆಂಗೆ ಮಾಡಬೇಕು, ಈ ರೀತಿ ಮಾಡಿದರೆ ಜನ ಒಪ್ತದ, ಹೆಣ್ಣಂದ ಬಳಿಕೆ ಹೆಣ್ಣನೇ ಸರಿ. ಅದು ಯಾಕಂದರೆ ಪಾತ್ರಕ್ಕೆ ಕಳೆ ತುಂಬಬೇಕು, ಜೀವ ತುಂಬಬೇಕು, ಕಳೆ ತುಂಬಬೇಕು ಅಂಥೇಳಿ ನಾವೇ ಕಷ್ಟಪಟ್ಟು ಅವ್ರಿಗೆ ಎಷ್ಟೋ ತಿಪ್ಪಲನ್ನ ಬೆಳೆದು ನಾವು ಅವ್ರಿಗೆ ಮಾತ್ರ ಶುದ್ಧ ಮಾಡ್ತೀವಿ ಸರ್. ಶುದ್ಧ ಮಾಡಿದ ಮ್ಯಾಗ ಮತ್ತೆ ಪ್ರಾಕ್ಟೀಸ್ ಎಲ್ಲ ಮುಗಿದ ಮ್ಯಾಗ ಆಯ್ತು ನಾವು ಆಟ ಆಡಿಸ್ಬಿಡ್ತೀವಿ ರೀ. ಈಗ ಇಲ್ಲಿವರೆಗೆ ನೀವು ಎಷ್ಟು ಬಯಲಾಟ ಆಡಿಸಿದ್ರಿ, ಎಷ್ಟು ಕಥೆಗಳಾಗಿದ್ದಾವೆ ನೋಡ್ರಿ? ಇವಾಗ ನಾವು ಅಂದರೆ ಫಸ್ಟ್ನಾಗ ನಾವು ಆಡಿದ್ದು ದುಶ್ವಾಸನ ಕಥೆ ರೀ. ನಾನು ಪಾತ್ರ ವಹಿಸಿ ಮಾಡಿದ್ದು, ಅದರೊಳಗೆ ಪಾತ್ರ ವಹಿಸಿದ್ದೆ. ನಾನು ದ್ರೌಪದಿ ಪಾತ್ರ ಮಾಡಿದ್ದೆ. ಅವಾಗ ದ್ರೌಪದಿ ಪಾತ್ರ ವಹಿಸಿ ಮಾಡಿದರೆ ಆ ದುಶ್ವಾಸನ ದುರ್ಯೋಧನ ಅವರು ಸೀರೆ ಸೆಳ್ತಾರಲ್ರಿ, ಅದೇನಂತಾರೆ ನೋಡ್ರಿ, ಯಮಸುತನ ರಾವಣಿಗೆ ಅವಮಾನದ ಕಾಲಕ್ಕೆ ಆಕ್ಷೇಪವಾಗಲೆಂದು ಆರೈಸಿದವರು ಯಾರು ಅಂತ ಕೇಳ್ತಾರೆ. ಹಂಗೆ ಯಮಂದರೆ ಯಮಧರ್ಮ,
ಹ್ಮ್ ಯಮಧರ್ಮನ ಮಂತ್ರ ಕೊಟ್ಟಿದ್ದವರು ಯಾರು? ಧರ್ಮರಾಜ. ಧರ್ಮರಾಜನ ಸತಿ ಯಾರು? ದ್ರೌಪದಿ. ದ್ರೌಪದಿಗೆ ಅವಮಾನ ಮಾಡಿದವರು ಯಾರು? ದುರ್ಯೋಧನ, ದುಶ್ಯಾಸನ. ಇವರು ಅವಮಾನ ಮಾಡೋ ಕಾಲಕ್ಕೆ ನಾನದೇ ಪಾತ್ರ ವಹಿಸಿದ್ದೆ. ಅವರು ಮತ್ತು ಎಳೆ ಕಾಲಕ್ಕೆ ಕೃಷ್ಣ ಕೃಷ್ಣ ಅಂತೇಳಿ ಸ್ತೋತ್ರ ಮಾಡ್ತಿದ್ದರು ರೀ. ಅದು ಯಾಕಂದ್ರೆ ಹಾವಭಾವಗಳೆಲ್ಲ ತೋರಿಸೋದ್ರೊಳಗೆ ಮಂದಿ ಜನರು ಯಪ್ಪ ಏನಪ್ಪ ಹೆಣ್ಮಕ್ಳನ್ನ ಪಾಪ ಇಂಥ ಸಭದೊಳಗೆ ಸೀರೆ ಸೆಳ್ತೀರ ಅಂತೇಳಿ ಅವರು ಭಾಳಷ್ಟು ಇದು ಯತೆ ಪಡ್ತಿದ್ದರು ರೀ. ಹಂಗೆ ಹಿಂಗಾಗಿ ಸರ್ ನಾನು ಇಂತೆಲ್ಲ ಮಾಡ್ಕೊಂತ ಬಂದು ಇಲ್ಲಿ ಮುಟ್ಟಿವ್ರಿ ಸರ್. ಮತ್ತು ಮುಂದೆ ದೇವ್ರು ಏನು ಮಾಡ್ತಾನೋ ಏನಿಲ್ಲೋ ಆ ದೇವರೇ ಬಲ್ಲ. ಸಾಕಷ್ಟು ಕಥೆಗಳಿಗೆ ನೀವು ಕಥೆಗಳು ಸಾಕಷ್ಟು ನಿರ್ದೇಶನ ಮಾಡಿವಿ, ಆಡಿಸಿವಿ, ಆಡಿವಿ. ಆಮೇಲೆ ನೋಡ್ರಿ ನಾವು ಆಡಿಸಿದ ಕಥೆಗಳಂದರೆ ಸುಭದ್ರ ಕಲ್ಯಾಣ, ಅದರೊಳಗೆ ಸುಭದ್ರ ಪಾತ್ರ ವಹಿಸಿದ್ದೆ. ಮತ್ತು ದುಶಾಸನ ಕಥೆಗ ದ್ರೌಪದಿ, ಇಂಥವೆಲ್ಲ ರತಿ ಪಾತ್ರ. ನಾವು ಆಡಿಸಿದ ಕಥೆಗಳಂದರೆ ರತಿ ಕಲ್ಯಾಣಿ, ಗಿರಿಜಾ ಕಲ್ಯಾಣಿ, ಸುಭದ್ರ ಕಲ್ಯಾಣಿ, ಆಮೇಲೆ ಮತ್ತು ದುಶ್ವಾಸನ ಕತೆ, ಮತ್ತು ಆಮೇಲೆ ವಿರೋಚನ ಕತೆ ಅಂದರೆ ಭಾಳಷ್ಟು ಆಗ್ಯವ್ರಿ ನಮ್ಮ ಕೈಗೆ, ಭಾಳ ಸಲ ಆಗಿದೆ. ಆಮೇಲೆ ಮತ್ತು ಶಬರಿಶಂಕರ ವಿಲಾಸ, ಮತ್ತು ಕರ್ನಾರ್ಜನ ಕಾಳಗ, ಮಹಿಷಾಸುರಮರ್ದನಿ, ಇವೆಲ್ಲ ಸಾಕಷ್ಟು ಆಡಿಸಿವ್ರಿ ಸರ್. ನೀವು ಇಲ್ಲಿವರೆಗೆ ಸಾಕಷ್ಟು ಆಡಿಸಿದ್ರಿ. ಹೌದು ಸರ್. ನಿಮ್ಗೆ ಇಷ್ಟವಾದದ್ದು ಪಾತ್ರ ಯಾವುದು? ನೀವು ನಟನೆ ಮಾಡಿದ್ದು ಜೊತೆಗೆ ನೀವು ನಿರ್ದೇಶನ ಮಾಡಿದ್ದು ಕತೆ ಯಾವುದು ಅಂತ? ನಮಗೆ ನೋಡ್ರಿ ಇಷ್ಟವಾದದ್ದಂತಂದರೆ ವಿರೋಚನ ಕಥೆಯಲ್ಲಿ ಶಚಿ ಪಾತ್ರ, ಆಮೇಲೆ ಮತ್ತು ದೇವಿ ಕಥೆಯಲ್ಲಿ ಶಚಿನಿ, ಅಲ್ಲಿನೂ ಇರ್ತಾಳೆ ಶಚಿ, ಇಲ್ಲಿನೂ ಇರ್ತಾಳೆ. ಓಕೆ, ಅವು ನಮಗೆ ಇಷ್ಟ ಅನಿಸ್ತದೆ ನೋಡ್ರಿ. ಅದರಲ್ಲಿ ಬರ್ತಕ್ಕಂಥ ಒಂದು ಸನ್ನಿವೇಶದ ಬಗ್ಗೆ ನೀವು ನಮ್ಮ ಕೆಳಗರೆ ತಿಳಿಸ್ತೀರಾ? ಆಯ್ತು ರೀ. ಪ್ರಾಣಕಾಂತನೇ ಕೇಳೋ ಏನಿದದ್ಭುತವಯ್ಯ, ಧನವರ ಧ್ವನಿ ಕೇಳ್ಬದೋ ಬದರುವ ಧ್ವನಿಗೆನ್ನ ಎದೆಬೂ ಇಲ್ಲಂಬುವುದೋ, ಹೃದಯ ತಲ್ಲಣಿಸುವುದೋ ವಿಧಿವಾಸವೇನಿದು ಸದಮಾಲ ಸಂಪದ, ಮುದದಿ ಖೇಡಸಲಿಕ್ಕೆ ಒದಗೀತಿಹಪ ಮೃತ್ಯ. ಪ್ರಾಣಕಾಂತನೇ ಕೇಳೋ ಏನಿದದ್ಭುತವಯ್ಯ, ದಾನವರ ಧ್ವನಿ ಕೇಳುವುದು ಯಾಕಂದರೆ ಸರ್ ಅವರು ರಾಕ್ಷಸರು ಧ್ವನಿ ಮಾಡಿರ್ತಾರೆ. ಅವರು ಅಂದರೆ ಅವರ ಭಾಳಷ್ಟು ದೂರ ಇರ್ತಾರೋ ಮತ್ತು ಎಲ್ಲಿರ್ತಾರೋ ಅಲ್ಲಿದ್ದ ಧ್ವನಿ ಮಾಡಿರ್ತಾರೆ. ಅಂಥ ಒಂದು ಧ್ವನಿ ಈಗಿನ ಕರ್ಣದಲ್ಲಿ ಬಂದು ಸ್ಪರ್ಶ ಆಗ್ತದೆ ರೀ. ಆದರೆ ಅಪ್ಪ ಸಾರ್ಥ ಹೀಗೆ ಬಾರಿ ಇದೇನಾ ಒಮ್ಮೆಂದೊಮ್ಮೆಲೆ ಹಗೂರತಾರವಾದ ಧ್ವನಿಯಿಂದ ಕೂಗುವವರು ಯಾರು? ಮೊದಲು ಅನುಭವ ಪಟ್ಟಿದ್ದಳಂತಾಕಿ, ಹಿಂದಿನ ಕಥೆಯೊಳಗೆ ಅನುಭವ ಪಟ್ಟಳಂತ. ಮೊದಲು ಮದ ಕೈಟ ಅವರೆಲ್ಲರೂ ಮತ್ತೆ ಗೋಳಾಡಿಸ್ಕೊಂತ ಬಂದಾರ. ಮಹಿಷೇಶ್ವರ ಮತ್ತು ಈತ ಶುಂಭಾಶ್ವರ ಇವರೆಲ್ಲರೂ ಗೋಳಾಡಿಸ್ಕೊಂತ ಧ್ವನಿ ಮಾಡ್ಕೊಂತ ಬಂದು ಇವನ್ನ ಜರದಾಳ್ಯಾರ. ಅದರ ಉದ್ದೇಶದಿಂದ ಆಕಿಗೆ ಮತ್ತೆ ಇದೊಂದು ಹೊಸದಾಗಿ ನನಗೆ ಇಷ್ಟು ನಾವು ಕುಶಲದಿಂದಿದ್ದ ಒಂದು ಸಮಯದಲ್ಲಿ ಇದೇನೋ ಒಂದು ಧ್ವನಿ ಇದಾಯ್ತಲ್ಲ ಅಂಥೇಳಿ ಆಯಮ್ಮ ಈ ಪದಾರ್ಥಳ್ರಿ. ಈಗ ಸಾಕಷ್ಟು ಕಥೆಗಳಲ್ಲಿ ನಾನು ಕೂಡ ನೋಡಿದರೆ ತುಂಬ ಸುಂದರವಾಗಿ ಬಯಲಾಟವನ್ನು ಆಡ್ತಕ್ಕಂಥದ್ದು ಹಳ್ಳಿಗಳಲ್ಲಿ ನಡೀತಿದೆ. ವಿಶೇಷವಾಗಿ ದೇವಿ ಕಥೆಯಲ್ಲಿ ಸಾಕಷ್ಟು ದೇವಿ ಕಥೆಗಳಲ್ಲಿ ನಾನು ನೋಡಿದ್ದೇನೆ. ಅಲ್ಲಲ್ಲಿ ಕೆಲವರು ಪರಕಾಯ ಪ್ರವೇಶ ಮಾಡಿರ್ತಾರೆ, ಧಾವೆ ದೇವಿ ಆಗಿರ್ತಾರೆ. ಒಂದೊಂದ್ಸಲ ಅನಾಹುತ ಕೂಡ ಆಗಿದ್ದಾವೆ. ಆ ಥರ ಒಂದು ತುಂಬನೇ ಪರಕಾಯ ಪ್ರವೇಶ ಮಾಡಿ ದೇವಿ ತಾನೇ ದೇವಿಯಾಗಿ ಏನೆಲ್ಲ ಮಾಡ್ತಕ್ಕಂಥದ್ದು ಹಿಂದೆ ನಡೆದಿತ್ತು. ನಿಜವಾಗ್ಲೂ ಈ ಒಂದು ದೊಡ್ಡಾಟಕ್ಕೆ ಅಂತ ಶಕ್ತಿ ಕೂಡ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಆದಂತಾನೆ ಅನ್ಬೇಕು ಸರ್. ಯಾಕಂದ್ರೆ ಅಲ್ಲಿ ಆ ಅಮ್ಮ ಒಂದು ಪೀಠಿಗೆ ಮಾತು ಹೇಳ್ತಾಳೆ. ಆ ಪೀಠಿಗೆ ಮಾತುದಲ್ಲಿ ಅದು ಮೈ ಕೂದಲಿನ ನೀರು ಬಿಡ್ತದ್ರಿ. ಏನು ಪೀಠಿಗೆ? ಅದು ಎಣ್ಣೆ ಮಾತಂತ ಇರ್ತದ್ರಿ. ಎಲ್ಲ ತನ್ನ ಹಾವಭಾವಗಳ ಬಗ್ಗೆ ಏನು ಎಲ್ಲ ಬಿಟ್ಟು ಹೇಳ್ಬಿಡ್ತಾಳ್ರಿ. ಹೇಳಿ ಅದೊಂದು ಅವ್ರ ಮೈ ತುಂಬಿ ಅವರು ಪರವಶ ಆಗಿಬಿಡ್ತಾರೆ. ಪರವಶ ಆಗ್ತಾರೆ. ಪರವಶ ಆಗೋ ಸಲುವಾಗಿ ನಾವು ಸುಮ್ಮನೆ ನೋಡೋರಿಗೆ
ನಮ್ಗೆ ಒಂದು ಥರ ಅನಿಸ್ತದೆ ರೀ, ಭಯಂಕರವಾದಂಥ ರೋಮಾಂಚನ ಆಗ್ತದೆ. ಆ ರೀತಿ ಯಾಕಂದ್ರೆ ಅವ್ರಿಗೆ ಆ ಶಕ್ತಿ ಏನು ಕೊಟ್ಟಿರ್ತಾಳೋ ಏನಿಲ್ಲ ಅವ್ರಿಗೆ ಗುರುತು ಪಾತ್ರ ಅಂತ ನಾವು ದೇವಿ ಪಾತ್ರ ಮಾಡಿಲ್ಲ ಸರ್. ಮಾಡಿದವ್ರು ನೋಡಿದ್ರೆ ನಮಗೆ ಭಯಂಕರ ಅನಿಸ್ತದೆ, ಭಯಂಕರ ಮಾಡಿದವ್ರಿಗೆ ಇನ್ನೂ ಮತ್ತೆ ಯಾಕಂದ್ರೆ ಪರವಶ ಆಗಿರ್ತಾರೆ ಅವರು, ಆಗಿರ್ತಾರೆ ಅಷ್ಟು ಪೂರ್ತಿ ಅಂತ ಆಗಿರ್ತದೆ ಅನಿಸ್ತದೆ ರೀ ನಮಗೆ. ಈಗಲೂ ಹಳ್ಳಿಗೆ ಹೋಗಿ ಬಯಲಾಟ ಕಲಿಸ್ತಾರೆ. ಆಯ್ತು ಸರ್, ನಾವು ಈಗ ಹಳ್ಳಿಗಳಲ್ಲಿ ಬಯಲಾಟ ಆಡ್ತಾರ ಅಂತ? ಆಡ್ತಾರೆ ಅಲ್ಲಿ. ಯಾಕಂದ್ರೆ ಮೊದಲ ಮಂದಿನೆಲ್ಲ ಇದು ಬಯಲಾಟ ಅಂದ್ರೆ ಬಹಳ ಇಚ್ಛೆ ರೀ ಮೊದಲ ಜನಕ. ಈಗಿನ ಪೀಳಿಗೆವರಿಗೆ ಅವ್ರಿಗೆ ಏನು ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಬಯಲಾಟ ಅಂದ್ರೆ ಏನು, ಅದರ ಮಾತು ಅಂದ್ರೆ ಏನು, ಅದರ ಬಗ್ಗೆ ಏನು ತಿಳ್ಕೋಬೇಕು. ಈ ಸಂಸ್ಕೃತ ಭಾಷೆನೇ ಅವ್ರಿಗೆ ಅರ್ಥ ಆಗೋದಿಲ್ಲ ಸರ್, ಅರ್ಥ ಆಗೋದಿಲ್ಲ. ಈಗ ಸರ್ಕಾರ ಈ ತರ ಜಾನಪದ ಕಲೆಗಳನ್ನು ಉಳಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಿದೆ. ಹೌದು ಸರ್. ಈಗ ಬಯಲಾಟ ಅಕಾಡೆಮಿ ಇದೆ, ಜಾನಪದ ಅಕಾಡೆಮಿಗಳಿದಾವೆ. ಈ ತರ ಅಕಾಡೆಮಿಗಳಿಂದ ನಿಮಗೆ ಏನಾದರೂ ಅನುಕೂಲ ಆಗ್ತದೆ? ಯಾರು ಏನು ಅನುಕೂಲ ಮಾಡಿಲ್ಲ ಸರ್ ಇದುವರೆಗೆ. ಆಯಿತು ಸುಮ್ಮನೆ ರಂಗಮಂದಿರದಲ್ಲಿ ಒಂದು ಸಲ ಕೊಟ್ಟರು, ಒಂದು ಸಲ ಅದು ಒಂದು ತಾಸು ಕೊಟ್ಟರು ಸರ್. ಒಂದು ತಾಸಿನಾಗ ಒಂದು ಸನ್ನಿವೇಶ ಆಡಿಸಿಬಿಟ್ಟಿವ್ರಿ. ಅವ್ರು ಕೊಟ್ಟಷ್ಟು ನಾವು ತೊಗೊಂಡಿವಿ, ರೈಟ್ ಅಂದ್ಬಿಟ್ಟಿವ್ರಿ ಅಷ್ಟೇ. ಯಾರು ನಮಗೆ ಇದ್ರ ಬಗ್ಗೆ ಯಾರು ನಮಗೆ ಸಹಕಾರ ಮಾಡಬಲ್ರಿ. ಇಷ್ಟು ವಯಸ್ಸಾಗಿದಲ್ಲ ಪಾಪ, ಇಷ್ಟೆಲ್ಲ ಇವು ಚಿಕ್ಕಂದಿಲಿಂದ ಇದ್ರಾಗಿನ ಬಂದರಲ್ಲಿ ಇವರು ಈ ಒಂದು ಬಯಲಾಟದಾಗ ಭಜನದಾಗ ಬಂದಾರ, ಸಂಗೀತದಲ್ಲಿ ಬಂದಾರ ಅಂತೇಳಿ ಒಬ್ಬರು ನಮ್ಮ ಕಡೆ ಇದು ಅಲಕ್ಷ್ಯ ಮಾಡ್ಯಾರ್ರಿ. ಈಗ ಕಲಾವಿದರಿಗೆ ಪೆನ್ಷನ್ ಕೊಡ್ತಾರೆ, ನಿಮಗೆ ಪೆನ್ಷನ್ ಸಿಗ್ತದೆ? ಇಲ್ಲ ಸರ್, ಕೊಟ್ಟಿಲ್ಲ ಇದುವರೆಗೆ. ಆಯ್ತು ನಮಗೆ ಪೆನ್ಷನ್ನೇ ಸಿಕ್ಕಿಲ್ಲ ರೀ. ಯಾಕೆ ಮಾಡಿಸ್ಕೊಂಡಿಲ್ಲ? ಅದು ಏನಂತಾರೆ ರೀ, ಇವಾಗ ವಯಪ್ಪ ಅಂತೇಳಿ ನಮಗೊಂದು ಇದಾಗಿದಲ್ಲ, 1200 ರೂಪಾಯಿ ಕೊಡ್ತದಲ್ಲ ವಯೋವೃದ್ಧರು ಅಂತೇಳಿ ಕೊಡ್ತಾರಲ್ಲ, ವೃದ್ಧಾಪ್ಯ ವೇತನ ಅಂತ ಕೊಡ್ತಾರಲ್ಲ. ಇದು ಮಾಡಿಸಿದ್ರೆ ಅದು ಬಂದಾಗ್ತದೆ ಅಂತ. ಅದ್ರ ಸಲ ಬಂದಾದ್ರೆ ಆಯ್ತಪ್ಪ, ಇದು ವರ್ಷಾನುಗಟ್ಲೆ ಬೇಕು ನಿಮ್ಗೆ ಸಿಗಬೇಕಂದ್ರೆ, ವರ್ಷಾನುಗಟ್ಲೆ ಬೇಕು. ಅಲ್ಲಿವರೆಗೆ ಸುಮ್ಮನೆ ಯಾಕಿರ್ತೀರಿ, ಅದನ್ನೇ ಇದು ಮಾಡ್ರಿ ಸರ್, ಓದದ ನಿಮ್ಗೆ ವೇದನ ಆಗ್ಯದ ಅಂತೇಳಿ ಅನ್ನಕತ್ತೀರಿ. ಹಿಂಗಂದು ಹಿಂದಕ್ಕೆ ಬಿದ್ದೀವ್ರಿ ನಾವು, ಮತ್ತೆ ಏನು ಮಾಡಮ್? ಈಗ ರಾಮಣ್ಣವ್ರೆ, ಈಗ ಹಳ್ಳಿಯಲ್ಲಿ ಬಯಲಾಟ ಕಲಿಸುವಂಥದ್ದು ತುಂಬಾ ಕಷ್ಟ. ಯಾಕಂದ್ರೆ ಕಷ್ಟ ತುಂಬಾ ಜನಗಳಿಗೆ ಬಯಲಾಟ ಅಂದ್ರೆ ಗೊತ್ತಿಲ್ಲ, ಇಷ್ಟ ಇಲ್ಲ ಸರ್. ಅದೇನು ಹಳೆ ಕಾಲದ ಜನ ಆಡ್ತಿದ್ರು, ನಮಗೆಲ್ಲ ಗೊತ್ತಾಗಲ್ಲ ಬಿಡ್ರು ಅನ್ನುವಂಥದ್ದು ನಿರಾಶೆ ಭಾವನೆ ಯುವಕರಿಗೆ ಯಾರಿಗೂ ಗೊತ್ತಿಲ್ಲ ಬಯಲಾಟ ಅಂದ್ರೆ ಏನು, ದೊಡ್ಡಾಟ ಅಂದ್ರೆ ಏನು, ಜಾನಪದ ಕಲೆ ಅಂದ್ರೆ ಜಾನಪದ ಆಟಗಳು ಅಂದ್ರೆ ಏನು ಗೊತ್ತಿಲ್ಲ. ಈಗ ಏನಿದ್ರು ಆಧುನಿಕತೆಯಲ್ಲಿ ಈ ಟಿವಿ ಮೊಬೈಲ್ ಬಂದ್ಮೇಲೆ ಇವೆಲ್ಲ ಮರ್ತು ಬಿಟ್ಟಿದ್ದಾರೆ. ಸಿನಿಮಾಗಳಿಗೆ ಬಿಟ್ರೆ ಎಲ್ಲವೂ ಮರ್ತೋಗಿದ್ದಾರೆ ಅಂತೇಳಿ. ಬರೀ ಸಿನಿಮಾಗಳು, ನಟನ ಮಾಡೋದು, ಡ್ಯಾನ್ಸ್ ಮಾಡೋದು ಇವು ಅಂದ್ರೆ ಬರ್ತಾವ ನೋಡ್ರಿ. ಸಾಮಾಜಿಕ ನಾಟಕಗಳು ಮಾಡ್ತಾರೆ, ಸಾಮಾಜಿಕ ನಾಟಕಗಳು ಅವನು ಕೆಲವೊಂದು ಕಡಿಮೆ ಆಗ್ಯಾವ್ರಿ ಈಗ ಸಮಾಜಕ್ಕೂ. ಯಾಕಂದ್ರೆ ಮೊಬೈಲ್ದಾಗ ಕೈಯಾಗೆ ಮತ್ತೆ ಬೇಕಾದಂಗ ನೋಡ್ತಾರ್ರಿ, ಯಾವ್ದು ಬೇಕಾದು ಹೆಂಗ್ ಮುಟ್ಟಿದ್ರಿ ಯಾವ ಇದು ಕರೆದ್ರೆ ಬರ್ತದ್ರಿ. ಹೌದು, ಏನ್ ಬೇಕಾ ಸಿಗುತ್ತೆ ಮೊಬೈಲ್. ಮತ್ತೆ ಆಯ್ತು, ಅವ್ರಿಗೆ ಇನ್ನೇನ್ ಬೇಕ್ರಿ, ಇನ್ನು ನಾಟಕಗಳನ್ನ ಕಡಿಮೆ ಆಗಿಬಿಟ್ಟವ. ಇದೊಂದು ದುಡ್ಡಾಟ ಒಂದೇ ಉಳ್ಕೊಂಡದ. ಯಾಕಂದ್ರೆ ನಿನ್ ಗೌರ್ಮೆಂಟ್ ಇದ್ರ ಮುಂದೆ ತರಬೇಕಂತ ಅವ್ರನ್ನು ಕಷ್ಟಪಡಕತ್ತಿರ ಪಾಪ ನಮ್ಮ ಸಲುವಾಗಿ. ಈ ಕಲಾವಿದರೆಲ್ಲ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ಯಾಕಂದ್ರೆ ಕರಾವಳಿ ಆ ಕಡೆ ಎಲ್ಲ ಯಕ್ಷಗಾನ ಅಕಾಡೆಮಿ ಇದೆ, ಯಕ್ಷಗಾನಕ್ಕೆ ತುಂಬಾ ಆದ್ಯತೆ ಕೊಡ್ತಾರೆ, ಯಕ್ಷಗಾನ ತುಂಬಾನೇ ಬೆಳೆಸ್ತಾ ಇದ್ದಾರೆ. ಯಾಕೆ ಈ ತರ ನಮ್ಮ ಪ್ರದೇಶದಲ್ಲಿ, ಬಯಲನಾಡಿನ ಪ್ರದೇಶದಲ್ಲಿ ಈ ತರ ಗಂಡು ಮೆಟ್ಟಿದ ನಾಡು ಇಲ್ಲಿ. ಹಾಗಾಗಿ ದೊಡ್ಡಾಟ ಅನ್ನೋದು ಈ ಕಡೆನೆ ತುಂಬಾ ವಿಶಿಷ್ಟವಾದಂತ ಆಟ ಅದು ಬಯಲಾಟ. ಅದಕ್ಕೆ ಯಾಕೆ ನೀವು ಎಲ್ಲ ಸೇರ್ಕೊಂಡು, ಕಲಾವಿದರು ಸೇರ್ಕೊಂಡು ಸರ್ಕಾರಕ್ಕೆ ಈ ಒಂದು ಕಲೆಯನ್ನು ಬೆಳೆಸುವಂತ ನಿಟ್ಟಿನಲ್ಲಿ ಸಹಕಾರ ಕೊಡ್ರಿ ಅಂತ ಯಾಕೆ ನೀವು ಒತ್ತಾಯ ಮಾಡ್ತಾ ಇಲ್ಲ ಅಂತ? ಇಲ್ಲ ಸರ್, ಇನ್ನೊಂದು ಏನಂತಂದ್ರೆ ಈ ಕಲಾವಿದರೆಲ್ಲ ಕಲಿತು ಒಕ್ಕಟ್ಟಾಗ್ಬೇಕು ರೀ. ಒಕ್ಕಟ್ಟಾಗಿ ಯಾರನ್ನ ಕೇಳ್ಬೇಕು ಎಂಬುದನ್ನು ನಾವು ತಿಳ್ಕೊಬೇಕು ಮೊದಲು. ಎಲ್ಲಿಗೆ ಹೋದ್ರೆ ಏನು ಕೆಲಸ ಆಗ್ತದೆ ನಮ್ಮದು ಅಂತೇಳಿ ಅದೇ ಒಕ್ಕಟ್ಟಾಗಬೇಕು. ನಾವು ಒಕ್ಕಟ್ಟಾಕಿಸಿ ಯಾಕಿಲ್ಲಪ್ಪ ನಮ್ಮ ಇಂಥ ಕಲೆಯಲ್ಲಿ ನಾವು ಮಗ್ನನಾಗಿವಿ, ನಮ್ಗೆ ಯಾಕಿಲ್ಲ, ನಮಗೆ ಮತ್ತೆ ಇದು ಒಕ್ಕಟ್ಟಾದ್ರೆ ಮತ್ತೆ ಇಂಥವು ಕೆಲಸ ಆಗ್ತಾವ್ರಿ. ನೀನು ಅಂದಂಗೆ ಇಲ್ಲಿ ಬಂದ್ರೆ ಆಗಲ್ಲ. ಕೊನೆಯದಾಗಿ ಯುವಕರಿಗೆ ಈ ಬಯಲಾಟಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಕ್ಕೆ ಇಷ್ಟಪಡ್ತೇನೆ ನೀವು ಹಿರಿಯರಾಗಿ? ಸರ್, ಇವಾಗ ಯುವಕರಿಗೆ ಹೇಳ್ಬೇಕಂದ್ರೆ ಅವರು ಬಯಲಾಟದ ಇಚ್ಛೆನೇ ಅವ್ರಿಗಿಲ್ಲ, ಇಚ್ಛೆನೇ ಇಲ್ಲ. ಬಯಲಾಟ ಅಂದ್ರೆ ಏನು ಅಂತಾರೆ ಅವರು ಏನು ಹೇಳಿದ್ರೆ, ಎಷ್ಟು ಗುರಿ ದುಂಬಿಸಿದ್ರು ಇಲ್ಲಪ್ಪ ಬಯಲಾಟ ನಾನು ಕಟ್ಟಂಗಿಲ್ಲಪ್ಪ, ನಾನು ಬರಂಗಿಲ್ಲಪ್ಪ ಅಂತ ಅಂದ್ಬಿಡ್ತಾರೆ. ಇಲ್ಲಿ ನಾವು ಕಲಿಸ್ತೀವಪ್ಪ ಅಂತಂದ್ರೂ ಕೇಳಂಗಿಲ್ಲ ರೀ. ಇಲ್ಲರಪ್ಪ ನಾವು ಕಲಿಸ್ತೀವಿ, ನಿಮ್ಗೆ ಯಾಕೆ ನೀವು ಸುಮ್ಮನೆ ಪಾತ್ರ ವಹಿಸ್ರಿ, ನಿಮ್ಮ ಮಾತು ಕತೆ ಕುಣಿತ ನಾವೆಲ್ಲ ಕಲಿಸ್ತೀವಪ್ಪ ಅಂತಂದ್ರೆ ಬೇಡ ಸರ್ ಅಂತಂತಾರೆ. ಮತ್ತು ನಮಗೇನು ಅವ್ರಿಗಿಂತ ಹಿರಿಯರು ಏನಾದಂತಂದರೆ ಅವರು ಬೆಪ್ಪ ನಾವು ಬೇಕಾದಂಗೆ ಆಡ್ತೀವಿ ಸರ್. ಅವ್ರು ಹಿರಿಯರಾದವ್ರು, ನಾವು ಆಡ್ತೀವಿ ಸರ್ ನಿಮ್ಮ ಬಗ್ಗೆ. ಯಾಕಂದರೆ ನೀವು ಬಂದಿವಂತಂದರೆ ನಾವು ಬೇಕಾದಂಗೆ ಕುಣಿತ ಕಲ್ತೀವಿ, ಎಲ್ಲ ಹಿಂದಕ್ಕೆ ಆಡಿದವ್ರು ನಾವು ಆಡ್ತೀವಿ ಅಂತಂತಾರೆ ಅವರು. ಪಾಪ ಮೆತ್ತಗಾದವರು, ವಯಸ್ಸಾದವರು ಅವ್ರನ್ನ ಆಡಿಸಿದ್ರಷ್ಟು ಬಿಟ್ಟರೆ ಅಷ್ಟದು ಅಂಥೇಳಿ ಈಗಿನ ಪೀಳಿಗೆ ಇವ್ರಿಗೆ ಅದ್ರ ಮ್ಯಾಗ ಇಚ್ಛೆ ಇಲ್ಲ ಸಲುವಾಗಿ ಇದು ಹಿಂದಕ್ಕೆ
ಹಿಂದೆ ಕುಳ್ದದ ಇಲ್ಲಪ್ಪ ಅಂದರೆ ಇದು ಮುಂದಕ್ಕೆ ಇನ್ನೂ ಮುಂದಕ್ಕೆ ಹೋಗ್ತಿತ್ತು ರೀ. ಇನ್ನು ಮೇಲ್ಗಡೆ ನಮ್ಮ ದೇವದುರ್ಗ ತಾಲೂಕು ಅದು ನೋಡ್ರಿ, ಅದು ಆ ಕಡೆ ಜಗ್ಗಿ ನಡೆದವ್ರ ಬಯಲಾಟಗಳು ಅವ್ರ ಮುಂದೆ ತರಕತ್ಯಾರ. ಯಾಕಂದರೆ ಈ ಪೀಳಿಗೆ ಇಚ್ಛೆ ಇಲ್ಲ, ಇದನ್ನ ಹೆಂಗನ ಮಾಡಿ ಮತ್ತು ಅವ್ರಿಗೆ ಉರಿ ದುಂಬಿಸಿ ಇದು ಮಾಡ್ಬೇಕೆಂಬ ಉದ್ದೇಶನೂ ನಮ್ಮಲ್ಲಿ ಆದಾಗಿನ ಮತ್ತೆ ಅವ್ರು ಕೇಳಿದ್ರೆ ಸಂತೋಷ, ಇಲ್ಲಪ್ಪ ಅಂದರೆ ಮತ್ತೆ ಏನು ಮಾಡ್ತದೆ ಸರ್. ಅಲ್ಲಿಗೆ ರಾಮಣ್ಣವ್ರೆ, ನೀವು ಬಯಲಾಟ ಮಾಸ್ತರ ಅಷ್ಟೇ ಅಲ್ಲ, ಹೌದು, ತತ್ವ ಪದಾರ್ಥ ಅದರಲ್ಲಿ ಒಂದು ಒಳ್ಳೆಯ ಹಾಡು ಹಾಡು ತೋರಿಸಿ. ಪಾಲಿಸೋ ಗುರುನಾಥ ಕರುಣದಿ ಪಾಲಿಸೋ ಗುರುನಾಥ, ಪಾಲಿಸೋ ಎನ್ನನ್ನು ಪಾವನ ಚರಿತನೆಯ, ನೀಲತೋಯದ ಮಧ್ಯರಾಂಜಿಸುವಾತ್ಮನೆ ಪಾಲಿಸೋ ಗುರುನಾಥ, ಕರುಣದಿ ಪಾಲಿಸೋ ಗುರುನಾಥ. ಮೂರು ಲೋಕ ಗುರುವೇ ಭಕ್ತೋ, ನಾಮರೂಪರಹಿತ ಆತ್ಮನೆ ಜ್ಞಾನ ತ್ರಿಜಗಭರಿತ, ಜ್ಞಾನ ತ್ರಿಜಗಭರಿತ, ಕಾಮಿತದಾಯಕ ಕರ್ಮವೇ ಧೂರನೇ, ಪ್ರೇಮಸ್ತಿ ಬಾತಿ ಸಮರೂಪಾನೆ ರೂಪಾನೆ ಪಾಲಿಸೋ ಗುರುನಾಥ, ಕರುಣದಿ ಪಾಲಿಸೋ ಗುರುನಾಥ. ಮೂರು ಲೋಕ ಗುರುವೇ ಭಕ್ತೋ, ಭಕ್ತೋ ಉದ್ಧರ ನೆನೆಸಿರುವೆ, ಭಕ್ತೋ ಉದ್ಧರ ನೆನೆಸಿರುವೆ. ಚಾರು ಹೃದಯ ಸುವಾಸನ ಮಧ್ಯದಿ, ಚಾರು ಹೃದಯ ಸುವಾಸನ ಮಧ್ಯದಿ, ತೂರ್ಯನಂದದಿ ಕುಳಿತಿರುವ ಮಾದೇವನೇ ಪಾಲಿಸೋ ಗುರುನಾಥ, ಕರುಣದಿ ಪಾಲಿಸೋ ಗುರುನಾಥ. ದುರಿತ ತಿಮಿರ ಚಂದ್ರ ವಂದಿತ, ದುರಿತ ತಿಮಿರ ಚಂದ್ರ ವಂದಿತ, ಸುರಮುನಿ ದೇವೇಂದ್ರ, ಸುರಮುನಿ ದೇವೇಂದ್ರ. ಉರಭವರು ಜಗೌಪ್ಯಗನೆಂದೆನಿಪನೆ, ಉರಭಜಭುವಗೌಪ್ಯಗನೆಂದೆನಿಪನೆ, ಪರಮಾರ್ಥ ಪ್ರಬೋಧಿತ ವಂದಿತನೇ ಪಾಲಿಸೋ ಗುರುನಾಥ, ಕರುಣದಿ ಪಾಲಿಸೋ ಗುರುನಾಥ. ಪಂಚಸೂತಕ ದೂರ ಮಿಥ್ಯಾ, ಪ್ರಪಂಚ ಕಲುಷ ದೂರ, ಪ್ರಪಂಚ ಕಲುಷ ದೂರ. ಸಂಚಿತ ಮೂಲ ಜ್ಞಾನ ಕುಟಾರನೆ, ಪಂಚಬ್ರಹ್ಮ ಸ್ವರೂಪ ನಿರೂಪನೆ ಪಾಲಿಸೋ ಗುರುನಾಥ, ಕರುಣದಿ ಪಾಲಿಸೋ ಗುರುನಾಥ. ಪಾಲಿಸೋ ಗುರುನಾಥ. ಶ್ರೀ ಗುರು ಮಹಾರಂಗಲಿಂಗನೇ, ಶ್ರೀ ಗುರು ಮಹಾರಂಗಲಿಂಗನೇ, ಪರಿಪರಿ ಭವಭಂಗ, ಪರಿಪರಿ ಭವಭಂಗ. ನಿರುತಃ ಖಂಡನೆ ನಿರಂಜನ ಧ್ವಯನೇ, ನಿರುತಃ ಖಂಡನೆ ನಿರಂಜನ ಧ್ವಯನೇ, ಪರಮಾರ್ಥ ಪ್ರಬೋಧಿತ ವಂದಿತನೇ ಪಾಲಿಸೋ ಗುರುನಾಥ, ಕರುಣದಿ ಪಾಲಿಸೋ ಗುರುನಾಥ. ರಮಣ್ಣ ಮಾಸ್ತರ್ ಅವರೇ, ತುಂಬ ಅದ್ಭುತವಾಗಿ ಆಡಿದ್ರಿ. ತಮಗೆ 74 ವರ್ಷ ಆದರೂ ಕೂಡ ಹೌದು ಸರ್, ಜಾನಪದ ಹಾಡುಗಳಲ್ಲಿ, ತತ್ಪದಗಳಲ್ಲಿ, ವಿಶೇಷವಾಗಿ ಬಯಲಾಟದ ನಿರ್ದೇಶನದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರಿ. ತುಂಬ ಉತ್ತಮವಾದಂಥ ಒಂದು ಸೇವೆ, ಉತ್ತಮವಾದಂಥ ಒಂದು ಕಲೆಗಳನ್ನು ನೀವು ಬೆಳೆಸ್ತಾ ಇದ್ದೀರಿ ಅನ್ನುವಂಥ ಮಾತು ಒಳ್ಳೆಯದು ಸರ್. ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಬಯಲಾಟದ ಅನುಭವಗಳು, ನಿಮ್ಮ ಜೀವನದ ಕೆಲವೊಂದಿಷ್ಟು ಅನುಭವಗಳು ನಮ್ಮ ಜೊತೆ ಹಂಚಿಕೊಂಡ್ರೆ, ತಾವು ಬಂದು ನಮ್ಮ ಜೊತೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಕ್ಕಾಗಿ, ತಮ್ಮ ವಿಚಾರಗಳು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ನಮಸ್ಕಾರ ಸರ್. ಧನ್ಯವಾದಗಳು ತಮಗೆ. ನಮಸ್ಕಾರ ಸರ್. ಧನ್ಯವಾದಗಳು ತಮಗೆ. ನಮಸ್ಕಾರ ಸರ್. ಧನ್ಯವಾದಗಳು.